உன் விதியை மாற்றும் மந்திரச் சொல். வேலுண்டு வினையில்லை, மயிலுண்டு பயமில்லை, குகனுண்டு குறைவில்லை, கந்தனுண்டு கவலையே இல்லை. இந்த மூல மந்திரத்தை 3 முறை கூறு. 24 மணி நேரத்தில் நல்ல செய்தி உன்னை தேடி வரும். உன் ವಿಧಿயை ಮಾற்றும் ಪ್ರಿಯ ವೀಕ್ಷಕರಿಗೆ ಹಾಸನ ಜಿಲ್ಲೆ ಬಯಲ್ಹಳ್ಳಿ ಮಾಡಿಮನೆ ವೆಂಕಟೇಶ್ ಕುಟುಂಬದವರಿಂದ ಅನಂತ ಧನ್ಯವಾದಗಳು. ಇಂದಿನ ವಿಶೇಷಕ್ಕೆ ತಾವೆಲ್ಲರೂ ಸಾವಿರಾರು ಜನರು ಬಂದಿದ್ದೀರಿ. ನಿಮ್ಮೆಲ್ಲರನ್ನು ನೋಡಿ ನಮಗೆ ಆನಂದವಾಯಿತು. ನಮ್ಮ ಜೊತೆಗೆ ದಾಸರಾದಂತಹ ಪುರಂದರದಾಸರು ಅಂದರೆ ಕಾಮೇನಹಳ್ಳಿಯ ರಾಜಗೋಪಾಲ ಅಯ್ಯಂಗಾರ್, ಬಯಲಹಳ್ಳಿಯ ಸಂಪತ್ ಅಯ್ಯಂಗಾರ್ ದಾಸರ ದರ್ಶನವನ್ನು ತೊಟ್ಟು ಎಲ್ಲರ ಮನೆಯ ಬಾಗಿಲಿಗೆ ಬರ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ದಾಗ ನಮಗೆ ಏನು ಸಂತೋಷ ಎಂದರೆ, ಎಂದರೋ ಮಹಾನುಭಾವುಡು ಅಂದರಿಕೀ ನಾವಂದನಮು ಎಂದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಎಲ್ಲರಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮನೆ ಹತ್ತಿರ ದಾಸರು ಬರ್ತಾ ಇದ್ದಾರೆ ಅನ್ನುವ ಸಡಗರ ನಮಗೆ ಸಂತೋಷ. ಅವರು ಬಂದ ನಂತರ ಪಾದಪೂಜೆ ಮಾಡಿದಾಗ ಅದರ ಪರಮಾನಂದವೇ ಬೇರೆ. ಆ ಪರಮಾನಂದವನ್ನು ನಿಮಗೆ ಹೇಳಬಹುದು, ಆದರೆ ತೋರಿಸಲು ಸಾಧ್ಯವಾಗುವುದಿಲ್ಲ ಎಂಬುದೇ ಒಂದು ಮನಸ್ಸಿಗೆ ಆತಂಕವಿತ್ತು. ಆದರೆ HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲಲ್ಲಿ ಅವರು ಈ ಕಾರ್ಯಕ್ರಮವನ್ನು ತೆಗೆದುಹಾಕಿದ್ದಾರೆ. ಆ ಕಾರ್ಯಕ್ರಮದ ಪೂರ್ಣವಾದಂತಹ ನಿಮಗೆ ತೋರಿಸಲು ನಾವು ಇಷ್ಟಪಡುತ್ತಿದ್ದೇವೆ. ನೀವೆಲ್ಲ ನೋಡಿ ಆನಂದ ಪಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಏಕೆಂದರೆ ನಾವು ಕಾರ್ಯಕ್ರಮ ನಮ್ಮ ಊರಿನ ಕಾರ್ಯಕ್ರಮವಾದ್ದರಿಂದ ನಾವೆಲ್ಲರೂ ನಮ್ಮ ಸ್ನೇಹಿತರೆಲ್ಲರೂ ಓಡಾಡುತ್ತಾ ಇರ್ತೇವೆ. ನಮಗೆ ಕಾರ್ಯಕ್ರಮವನ್ನು ವೀಕ್ಷಿಸಲು ನಮಗೆ ಸಮಯವಿರುವುದಿಲ್ಲ. ಆದರೆ ಮನಸ್ಸಿನಲ್ಲಿ ನೋಡಲು ಸಾಧ್ಯವಿಲ್ಲವಲ್ಲ ಎಂಬ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತದೆ. ಆಗ ಈ HN ಕೇಶವನ್ ಹುಲಿಕಲ್ ಯೂಟ್ಯೂಬಿನಲ್ಲಿ ಹಾಕಿರ್ತಕ್ಕಂಥ ಕಾರ್ಯಕ್ರಮವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಆನಂದವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಅವರಿಗೂ ದೇವರು ಒಳ್ಳೆಯದುಂಟು ಮಾಡಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಅವರ ವಿಡಿಯೋವನ್ನು ನಾನು ನೋಡಿದ್ದೇನೆ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನೀವು ನೋಡಿ ಎಂದು ನಾನು ಹೇಳುತ್ತೇನೆ. ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುರಂದರದಾಸರು ಬಂದರಯ್ಯ ನಮ್ಮ ಮನೆಗೆ, ಪುರಂದರದಾಸರು ಬಂದರಯ್ಯ ನಮಗೆ ಆನಂದವ ನೀಡಿದರಯ್ಯ. ನಮಗೆ ಪುರಂದರದಾಸರು ಬಂದು ಆನಂದ ನೀಡಿದರು. ನಮ್ಮ ಪಾಪ ಕರ್ಮಗಳನ್ನು ನೀಗಿಸಿದರು, ಪಾಪ ಕರ್ಮ ಕಷ್ಟ ನಿವಾರಣೆ ಮಾಡಿದರು. ನಾವು ಅವರ ದಾಸರಾಗಿ ಪಾದ ಸೇವೆಯ ಮಾಡಿದೆವು. ನಾವು ದಾಸರ ಸೇವೆಯ ಮಾಡಿದೆವು. ನಮ್ಮ ಮನೆಗೆ ದಾಸರು ಪುರಂದರದಾಸರು ಬಂದರು ನೋಡಯ್ಯ. ಈ ಆನಂದ ಎಲ್ಲರಿಗೂ ಸಿಗುವುದ ಕೇಳಯ್ಯ, ಎಲ್ಲರಿಗೂ ಸಿಗುವುದಿಲ್ಲ ಕೇಳಯ್ಯ. ನೀ ಈ ಮೂಲಕ ವಿಡಿಯೋ ಮೂಲಕ ನೋಡುವುದು ನಿನ್ನ ಭಾಗ್ಯವಯ್ಯ, ಇದು ನಿನ್ನ ಭಾಗ್ಯವಯ್ಯ. ನಿನ್ನ ಕಷ್ಟ ನಿವಾರಣೆ ಯಾಗಲಿ ಎಂದು ದಾಸರ ಪಾದ ಹಿಡಿದು ಬೇಡುವನಯ್ಯ. ದಾಸರು ಬಂದರು, ಪುರಂದರದಾಸರು ಬಂದರು, ನಮಗೆ ಆನಂದವ ನೀಡಿ ಹೊರಟರಯ್ಯ. ಇದು ಯಾವ ಜನ್ಮದ ಪುಣ್ಯವೆಂದು ನಮಗೆ ತಿಳಿಯಲಿಲ್ಲವಯ್ಯ.
ತಿಳಿದರು ಅಜ್ಞಾನದಿಂದ ನಾವು ಕಾಲ ಕಳೆದವಯ್ಯ. ಇಂದು ಜ್ಞಾನೋದಯವಾಯಿತಯ್ಯ, ನಾವು ಪಾದ ಸೇವೆ ಮಾಡುವೆನಯ್ಯ. ನಿನ್ನ ಪಾದ ಸೇವೆ ಮಾಡುವನಯ್ಯ, ನಿನ್ನ ಪಾದ ಸೇವೆ ಮಾಡುವನಯ್ಯ. ವೀಕ್ಷಕರೇ, ನಿಮಗೆ ಪುರಂದರದಾಸರ ಕೀರ್ತನೆ ಹಾಡು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಬಯಲಹಳ್ಳಿ ಮಾಡಿಮನೆ ವೆಂಕಟೇಶ್ ಕುಟುಂಬದವರಿಂದ. ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಸತ್ಯ ರಾಜಗೋಪಾಲ ಅಯ್ಯಂಗಾರ್, ಹಾಸನ ಜಿಲ್ಲೆ ಕಾಮೇನಹಳ್ಳಿ ಅವರು ನಡೆದು ಬಂದ ದಾರಿ. ಸತ್ಯ ರಾಜಗೋಪಾಲ ಅಯ್ಯಂಗಾರ್ ಅವರನ್ನು ಕಾಮೇನಹಳ್ಳಿಯ ವರಪುತ್ರ ಎಂದೇ ಎಲ್ಲರೂ ಕರೆಯುತ್ತಾರೆ. ಏಕೆಂದರೆ ಅವರು ಕಾಮೇನಹಳ್ಳಿಯಿಂದ, ಒಂದು ಸಣ್ಣ ಹಳ್ಳಿಯಿಂದ ಬೆಂಗಳೂರಿನಂತ ಪಟ್ಟಣಕ್ಕೆ ಬಂದು ಕೆಲವು ವರ್ಷಗಳ ಕಾಲ ಬೇಕರಿಯಲ್ಲಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿ ಒಳ್ಳೆ ಹೆಸರನ್ನು ತೆಗೆದುಕೊಂಡು, ಅದಾದ ನಂತರ ಅವರು ಮದ್ರಾಸಿಗೆ ಹೋಗಿ ಅಲ್ಲಿ ಬೇಕರಿಯನ್ನ, ಉದ್ದಿಮೆಯನ್ನ ಸ್ಥಾಪಿಸಿ ಅಲ್ಲಿ ಹೆಸರುವಾಸಿಯನ್ನ ಮಾಡಿದ್ದಾರೆ. ಇಂದು ಅವರು ಬೇಕರಿಯಲ್ಲಿ ಉನ್ನತ ಸ್ಥಾನದಲ್ಲಿ ವ್ಯಾಪಾರವನ್ನು ಮಾಡುತ್ತಿದ್ದರು. ಅವರು ಸಹ ಅವರ ಒಂದು ಮನಸ್ಸು ನಮ್ಮ ಕರ್ನಾಟಕದ ಊರಿನಲ್ಲಿ, ಅಂದರೆ ಹಾಸನ ಅಷ್ಟಗ್ರಾಮಗಳಲ್ಲಿ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ನಡೆಯತಕ್ಕಂತಹ ಕಾರ್ಯಕ್ರಮವನ್ನ ಅವರು ನಡೆಸಿಕೊಡುತ್ತಾರೆ. ಅವರ ಕಾರ್ಯಕ್ರಮವೇನೆಂದರೆ ಎಲ್ಲರಿಗೂ ಸಂಗೀತವನ್ನ ಕೇಳಿ ಆನಂದಿಸಲಿ, ಸಂಗೀತ ಪರಂಪರೆ ಉಳಿಯಲಿ ಎಂಬುದಾಗಿ ಮತ್ತು ಸಂಗೀತಗಾರರನ್ನು ಕರೆಸಿಕೊಂಡು ಬಂದು ಅವರ ಹೆಸರನ್ನು ಪ್ರಖ್ಯಾತಿ ಮಾಡಬೇಕು ಎಂಬ ಉದ್ದೇಶದಿಂದಲೂ ಇವರು ಕರೆಸುತ್ತಾರೆ. ಏಕೆಂದರೆ ಮನುಷ್ಯನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ತೃಪ್ತಿ ಸಿಗುತ್ತದೆ. ಹೇಗೆ ಎಂದರೆ, ನಾನು ಯೂಟ್ಯೂಬ್ ಮಾಮ ಹುಲಿಕಲ್, ನನಗೆ ಯೂಟ್ಯೂಬ್ ತೆಗೆದು ಕಾರ್ಯಕ್ರಮವನ್ನ ನಾವು ಹಾಕಿದಾಗ ನೂರಾರು ಜನರು ನೋಡಿ ಆನಂದಪಟ್ಟು ನಿಮ್ಮ ಕಾರ್ಯಕ್ರಮ ಚೆನ್ನಾಗಿದೆ ಎಂದು ಹೇಳಿದರೆ ನಮಗೆ ಅದರಲ್ಲಿ ಸಿಗುವ ತೃಪ್ತಿಯೇ ಬೇರೆ. ಹಾಗೆ ಇವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಇಡಿಸುವುದೇ ಸಂಗೀತ ಕಾರ್ಯಕ್ರಮ ಒಂದು ಬಿಟ್ಟರೆ ಇವರು ಸಂಗೀತ ಪ್ರಿಯರು. ಇವರು ಸಂಗೀತ ಕಾರ್ಯಕ್ರಮವನ್ನು ಬಿಟ್ಟು ಬೇರೆ ಇಡಿಸುವುದೇ ಭಾರಿ ಕಡಿಮೆ. ಆದ್ದರಿಂದ ಮತ್ತು ಇವರು ಸಂಗೀತ ಕಾರ್ಯಕ್ರಮ ನಡೆಯುವಾಗ ಇವರು ಪುರಂದರದಾಸರ ವೇಷವನ್ನ ತೊಟ್ಟು ಬರುತ್ತಾರೆ. ನೃತ್ಯವನ್ನ ಮಾಡಿಕೊಂಡು ಸಂಗೀತಗಾರರ ಜೊತೆ ಬರುತ್ತಾರೆ. ಆ ಉದ್ದೇಶವೇನೆಂದರೆ ಯದ್ಭಾವಂ ತದ್ಭವತಿ, ನೀವು ಹೇಗೆ ತಿಳಿದುಕೊಳ್ಳುತ್ತೀರಿ ಹಾಗೆ. ಇಂದಿನ ಕಾಲದಲ್ಲಿ ವೇಷವನ್ನು ತೊಟ್ಟು ಬರಲಿ ಜನರು ಅಂಜುತ್ತಾರೆ. ಅಂಥದ್ರಲ್ಲಿ ಅವರು ಪುರಂದರದಾಸರ ವೇಷವನ್ನ ತೊಟ್ಟು ಬರುವಾಗ ಜನರು ರಾಜಬೀದಿಯಲ್ಲಿ ನಮ್ಮ ಮನೆಗೆ ಪುರಂದರದಾಸರೇ ಬಂದರೇನೋ ಎಂಬ ಭಾವನೆಯಿಂದ ಅವರಿಗೆ ಪಾದಪೂಜೆ ಮಾಡಿ ಅವರಿಗೆ ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡುತ್ತಾರೆ. ಅವರು ಆ ಬಂದ ಹಣವನ್ನು ಎಲ್ಲವನ್ನೂ ದೇವಸ್ಥಾನಕ್ಕೆ ಅರ್ಪಿಸುತ್ತಾರೆ. ಹಾಗೆ ಅವರ ಆನಂದವನ್ನು ಕೊಡುತ್ತಾರೆ. ಮತ್ತು ಅವರಿಗೆ ಸನ್ಮಾನವು ಹಾಸನದ ನಮ್ಮ R.K. ಪದ್ಮನಾಭನ್ ಅವರ ದೊಡ್ಡ ಸಂಗೀತ ವಿದ್ವಾಂಸರು ಅವರಿಗೆ ಸನ್ಮಾನವನ್ನ ಮಾಡಿ ಮತ್ತು ಅವರ ಕಾರ್ಯಕ್ರಮವನ್ನ ಮುಂದೆ ಹೋಗುತ್ತಾ ವಿವರವಾಗಿ ಹೇಳುತ್ತೇನೆ, ನೋಡಿ ಬನ್ನಿ. ರಾಜಗೋಪಾಲ ಅಯ್ಯಂಗಾರ್ ಅವರು ತುಂಬಾ ಸರಳ ವ್ಯಕ್ತಿ.
ಅವರಿಗೆ ಶ್ರೀಮಂತರು ಬಡವರು ಎಂಬ ಭೇದ ಭಾವವಿಲ್ಲ. ಅವರು ನಿವೃತ್ತ ಪೊಲೀಸ್ ಕಮಿಷನರ್ ಅವರ ಜೊತೆಯಲ್ಲಿ ದಾಸರ ವೇಷವನ್ನ ತೊಟ್ಟು ಸಂಗೀತ ಕಾರ್ಯಕ್ರಮದಲ್ಲಿ ಅವರು ರಾಜಬೀದಿಯಲ್ಲಿ ಮೆರವಣಿಗೆ ಬಂದು ಪಾದಯಾತ್ರೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಸಂಗೀತಗಾರರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಅವರಿಗೆ ಉತ್ತೇಜನವನ್ನ ಮತ್ತು ಅವರ ಕಿರುಪರಿಚಯವನ್ನ ತುಂಬಾ ಚೆನ್ನಾಗಿ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಎಂಬುದಾಗಿ ಹಾಸನದಲ್ಲಿ ಸಂಗೀತ ಕಚೇರಿಯಲ್ಲಿ ಒಮ್ಮೆ ಅನಂತ ಪದ್ಮನಾಭನ್ ಅವರು ಶ್ರೀ ರಾಜಗೋಪಾಲ ಅಯ್ಯಂಗಾರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನವನ್ನ ಮಾಡಿದರು ಮತ್ತು ಅವರಿಗೆ ತುಂಬ ಪರಿಚಯವಾದಂತಹ ಗೀತಾ ಮುರಳಿಯವರು ಸನ್ಮಾನವನ್ನ ಮಾಡಿದರು. ಗೀತ ವಿದ್ವಾಂಸರು ರಾಜ ಬೀದಿಯಲ್ಲಿ ಸಂಗೀತವನ್ನ ಪುರಂದರ ದಾಸರ ಕೀರ್ತನೆಯನ್ನ ಹಾಡಿಕೊಂಡು ಬರುವಾಗ ರಾಜಗೋಪಾಲ ಅಯ್ಯಂಗಾರ್ ಮತ್ತು ಮಿತ್ರರು ದಾಸರ ವೇಷವನ್ನು ತೊಟ್ಟು ಬಂದಾಗ ಮನೆಯ ಮಂದಿ ಎಲ್ಲರೂ ಸೇರಿ ನಮ್ಮ ಮನೆಗೆ ಪುರಂದರ ದಾಸರೇ ಬಂದಿದ್ದಾರೆ ಎಂಬ ಆನಂದದಿಂದ ಅವರಿಗೆ ಪಾದಪೂಜೆಯನ್ನ ಮಾಡಿ ಆರತಿ ಎತ್ತಿ ತಮ್ಮ ಕೈಲಾದಂತಹ ಧನ ಸಹಾಯವನ್ನ ನೀಡಿ ಎಲ್ಲರೂ ಆನಂದ ಪಡುತ್ತಿರ್ತಕ್ಕಂತಹ ಸನ್ನಿವೇಶವನ್ನ ನಾವು ನೋಡಿದ್ದೇವೆ. ಅದನ್ನು ನೋಡಿ ಕವಿ ಹೇಳಿದ್ದಾನೆ, ಇವರಿಗೆ ಕನಕದ ಆಸೆ ಇವಾಗಿಲ್ಲಮ್ಮ, ಹಣವು ಇವನಿಗೆ ಬೇಕಿಲ್ಲಮ್ಮ, ನಾದ ಬ್ರಹ್ಮ ನೆಂಬುವ ನಮ್ಮ ಭಕ್ತರ ಭಜನೆ ಒದಗುವ ನಮ್ಮ, ಕರಿಯ ಕಂಬಳಿ ಹೊದ್ದಿವ ನಮ್ಮ, ಹಣೆಯಲ್ಲಿ ನಾಮವ ಧರಿಸಿದ ನಮ್ಮ, ತುಳಸಿ ಮಾಲೆಯ ಹಾಕಿ ಪುರಂದರ ವಿಠಲ ಇವನೇ ಅಮ್ಮ. ಇವರು ಹೇಳ್ತಾರೆ, ನಾವು ದಾಸರಾದರೆ ನೀವು ಭಗವಂತನಿಗೆ ದಾಸರಲ್ಲವೇ ಎಂದು ಹೇಳುತ್ತಾರೆ. ಮತ್ತು ಇವರು ಯಾರಿಗೂ ಅಂಜದೆ ದಾಸರ ವೇಷರ ತೊಟ್ಟರಮ್ಮ, ಬಂದವರು ನಮಗೆ ಈ ಅವಕಾಶ ಸಿಗಲೇ ಇಲ್ಲ ಎಂದು ವ್ಯಥೆಪಟ್ಟರಮ್ಮ, ಎಲ್ಲರೂ ಭಗವಂತನಿಗೆ ದಾಸರಾಗಿ ಬಿಟ್ಟರಮ್ಮ. ವೇಷವ ತೊಟ್ಟರಮ್ಮ, ಇವರು ಯಾರಿಗೂ ಅಂಜದೆ ದಾಸರ ವೇಷವ ತೊಟ್ಟರಮ್ಮ, ಬಂದವರು ನಮಗೆ ಈ ಅವಕಾಶ ಸಿಗಲೇ ಇಲ್ಲ ಎಂದು ವ್ಯಥೆಪಟ್ಟರಮ್ಮ, ಎಲ್ಲರೂ ಭಗವಂತನಿಗೆ ದಾಸರಾಗಿ ಬಿಟ್ಟರಮ್ಮ, ಎಲ್ಲರೂ ಭಗವಂತನಿಗೆ ದಾಸರು ಬಂದಾರು, ಪುರಂದರ ದಾಸರು ಬಂದಾರು ನಮ್ಮ ಮನೆಗೆ ನೋಡಮ್ಮ. ಸ್ವಾಗತ ಸುಸ್ವಾಗತ. ಭಕ್ತರ ಭಜನೆ ಸಾಗಿವನಮ್ಮ.
ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಜಿಲ್ಲಾ ಬಯಲಹಳ್ಳಿಯಲ್ಲಿ ದೇವಸ್ಥಾನದಲ್ಲಿ ರಾಜಗೋಪಾಲ ಅಯ್ಯಂಗಾರ್ ಅವರು ಸಂಗೀತ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಾಗ ಸಂಗೀತ ವಿದ್ವಾನ್ ಮುರಳಿ ಗೀತಾ ಅವರಿಂದ ರಾಜಗೋಪಾಲ ಅಯ್ಯಂಗಾರ್ ಅವರಿಗೆ ಕೈ ಕಡಗವನ್ನ ಹಾಕಿ ಸನ್ಮಾನವನ್ನ ಮಾಡಿದರು. ಇದು ಎಲ್ಲರಿಗೂ ಸಂತೋಷವಾದ ವಿಷಯ, ತಮ್ಮೆಲ್ಲರಿಗೂ ಸಂತೋಷವಾಗಬಹುದು ಎಂದು ನಾವು ನಿಮಗೆ ತಿಳಿಸುತ್ತಿದ್ದೇವೆ. ಧನ್ಯವಾದಗಳು. ಮತ್ತೆ ಮುಂದಕ್ಕೆ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ. ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿಯವರ ಬ್ರಹ್ಮರಥೋತ್ಸವದ ಸಮಯದಲ್ಲಿ ಶ್ರೀ ನಿವೃತ್ತ ಪೊಲೀಸ್ ಕಮಿಷನ್ ಕಸ್ತೂರಿ ರಂಗನ್ ಅವರ ಜೊತೆಯಲ್ಲಿ ಕಾಮೇನಹಳ್ಳಿಯ ವರಪುತ್ರ ರಾಜಗೋಪಾಲ ಅಯ್ಯಂಗಾರ್ ಅವರು ದಾಸರ ವೇಷವನ್ನು ತೊಟ್ಟು ರಾಜಬೀದಿಯಲ್ಲಿ ಬಂದಾಗ ಎಲ್ಲರೂ ಅವರಿಗೆ ಆರತಿ ಮಾಡಿ ಎಲ್ಲರೂ ಅವರ ಕೈಲಾದಂಥ ಧನ ಸಹಾಯವನ್ನ ಮಾಡಿ ಎಲ್ಲ ಆನಂದಪಟ್ಟ ಸಮಯವನ್ನು ಸಹ ಈಗ ನೀವು ನೋಡಬಹುದು. ಒಮ್ಮೆ ಬನ್ನಿ. ಇದ್ದೇವೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ 2023 ಗುರುವಾರದಂದು ರಥೋತ್ಸವ ನಡೆದಾಗ ನಿವೃತ್ತ ಪೊಲೀಸ್ ಕಮಿಷನ್ ಅಧಿಕಾರಿ ಮತ್ತು ಕಾಮೇನಹಳ್ಳಿಯ ರಾಜಗೋಪಾಲ ಅಯ್ಯಂಗಾರ್ ಅವರು ದಾಸರ ವೇಷವನ್ನು ತೊಟ್ಟು ಉಂಚ ವೃತ್ತಿ ನಡೆಸಿದರು. ಮುಂದೆ ವಿವಿಧ ರೀತಿ ರಂಗೋಲೆಯನ್ನು ಹಾಕಿ ಆರತಿ ಬೆಳಗಿ ಪಡಿ ನೀಡಿ ಭಕ್ತರು ಆನಂದಪಟ್ಟರು. ಈ ಸನ್ನಿವೇಶವನ್ನು ಮರೆಯಲಾಗದ ದಿವಸ ಎಂದು ಹೇಳಲಾಗಿದೆ. ಶ್ರೀನಿವಾಸಮ್ಮ ಕುಣಿದ್ರು ಅವನು
ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ರಾಮಾನುಜ ತಿರ್ನಕ್ಷತ್ರದ ಸಮಯದಲ್ಲಿ ಹಾಸನ ಜಿಲ್ಲಾ ಅಷ್ಟಗ್ರಾಮದಲ್ಲಿ ಶ್ರೀ ರಾಮಾನುಜಾಚಾರ್ಯರ ಶಿಷ್ಯರು ಬಂದು ಭಜನೆಯನ್ನ ಮಾಡಿ ಹಳ್ಳಿಯಲ್ಲಿ ಹೋಗಿರ್ತಕ್ಕಂತಹ ಮಹಿಳೆಯರು, ಪುರುಷರು ಎಲ್ಲರೂ ಬಂದು ರಾಮಾನುಜಾಚಾರ್ಯರನ್ನ ಕೊಂಡಾಡಿ ಆನಂದಪಟ್ಟ ಸಮಯವನ್ನ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಅಂತಹ ಸಮಯದಲ್ಲಿ ಮಡ್ರಾಸ್ನಲ್ಲಿ ಇದ್ದರೂ ನಮ್ಮ ರಾಮಾನುಜಾಚಾರ್ಯರು ಅಂದರೆ ನಮ್ಮ ಗುರುಗಳ ಕಾರ್ಯಕ್ರಮವಲ್ಲವೇ ಎಂದು ಅವರು ಬಂದು ಪಾಲ್ಗೊಂಡು ಎಲ್ಲರಿಗೂ ಆನಂದಪಡಿಸಿದ ಸಮಯವನ್ನ ನಾವು ಎಲ್ಲರ ಬಾಯಲ್ಲಿ ಕೇಳಿದ್ದೇವೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲೆಂದು ಪ್ರಾರ್ಥಿಸುತ್ತೇನೆ. ರಾಜಗೋಪಾಲ ಅಯ್ಯಂಗಾರ್ ಬೇಕರಿ ಪ್ರೊಪ್ರೈಟರ್ ಇವರು ಚೆನ್ನೈ ನಗರದಲ್ಲಿ ಬಹಳ ವರ್ಷಗಳಿಂದ ಬೇಕರಿ ಉದ್ದಿಮೆಯನ್ನ ನಡೆಸಿಕೊಂಡು ಒಳ್ಳೆಯ ಹೆಸರುವಾಸಿಯಾಗಿ ಪಡೆದಿದ್ದಾರೆ. ಮತ್ತು ಇಷ್ಟೆಲ್ಲ ನಾವು ಕಾರ್ಯಕ್ರಮ ಬೇಕರಿ ವ್ಯವಹಾರ ಮಾಡುವಾಗ ನಮಗೆ ಕೆಲಸದವರು ಬೇಕು. ನೋಡಿ, ಇವರೇ ಪಕ್ಕದಲ್ಲಿರ್ತಕ್ಕಂಥ ಅವರು ಇವರ ಜೊತೆಯಲ್ಲಿ ಕೆಲಸವನ್ನ ಮಾಡಿಕೊಂಡು ಇದ್ದರು. ರಾಜಗೋಪಾಲ ಅಯ್ಯಂಗಾರ್ ಅವರು ಇವರನ್ನು ಎಂದು ಕೆಲಸದವರು ಎಂದ ಭಾವನೆಯಿಂದ ನೋಡೇ ಇರಲಿಲ್ಲವಂತೆ. ಆಗ ಅವರಿಗೂ ಇವರನ್ನ ತಂದೆಯ ಸ್ಥಾನದಲ್ಲಿಟ್ಟು ಪೂಜೆ ಮಾಡುವ ಒಂದು ಅನುಭವ ಆಯಿತು. ಆಗ ಇವರ ಶಿಷ್ಯರಾಗಿ ಈ ಕೆಲಸ ಮಾಡತಕ್ಕಂಥವರು ಅಶೋಕ್ ಎಂಬುವರು ತಮ್ಮ ಜೊತೆಯಲ್ಲೇ ಬಹಳ ವರ್ಷಗಳ ಇದ್ದು ಇದ್ದಾರೆ. ಅವರು ಈಗ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕಿಕೊಂಡು ಹೊರಟಾಗ ರಾಜಗೋಪಾಲ ಅಯ್ಯಂಗಾರ್ ಅವರು ಸಂತೋಷದಿಂದ ಅವರನ್ನ ಬೀಳ್ಗೊಡೆ ಮಾಡಿಕೊಟ್ಟರು. ಆಗ ಅವರಿಗೆ ಪುಷ್ಪ ಪ್ರಸಾದ ವಿನಿಯೋಗವನ್ನ ಅವರ ಹೆಸರಿನಲ್ಲಿ ಎಲ್ಲರಿಗೂ ಹಂಚಿ ಸಂತತಪಟ್ಟರು. ಮತ್ತು ಈ ಕೆಲಸ ಮಾಡತಕ್ಕಂಥವರು ರಾಜಗೋಪಾಲ ಅಯ್ಯಂಗಾರ್ ಅವರು ನಮಗೆ ತಂದೆಯ ಸಮಾನ ಎಂದು ಪಾದ ಪೂಜೆ ಮಾಡಿ ಅವರ ಆಶೀರ್ವಾದವನ್ನ ಪಡೆದುಕೊಂಡು ಹೊರಟಿದ್ದಾರೆ. ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ದೇವರ ದರ್ಶನವನ್ನ ಮಾಡಿ ಸುಖವಾಗಿ ಬಂದು ತಮ್ಮ ಬೇಕರಿಯ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗಲಿ ಎಂದು ದೇವರಲ್ಲಿ ನಾವು ಸುತ್ತೇವೆ. ಧನ್ಯವಾದಗಳು. ಇವರು ಶಿಷ್ಯರನ್ನು ಎಂದು ಕೆಲಸದವರು ಎಂದು ತಿಳಿದಿಲ್ಲ, ಮನೆಯವರೇ ಎಂದು ತಿಳಿದುಕೊಂಡಿದ್ದಾರೆ. ಒಳಗೆ ಬೈನ್ಯಾ? ಹೌದು ಸರ್. ಬೈನ ಅದು बाबा मेन है. कांताय कल्याण दये निवेदिनां श्री वेंकटेशाय श्रीवासाय मंगलम श्री विक्रमालोका
Aduh, mama kayak video kan. Lali, अब तो ही दे दे। नहीं बंद। बाबा, जरूर खड़ा रहो। बंद रहे। बाबा आइए ना चले जार लोग गांधी जी ನಮ್ಮ ಗುರುಗಳಾದಂತಹ ನಮ್ಮ ಬೇಕರಿಯ ಪ್ರೊಪ್ರೈಟರ್ ಆದ ಸತ್ಯವತಿ ರಾಜಗೋಪಾಲ ಅಯ್ಯಂಗಾರ್ ಅವರು ನಮಗೆ ಪೂರ್ಣ ಆಶೀರ್ವಾದ ಮಾಡಿದರು. ಇಂಥವರು ನಮಗೆ ಸಿಕ್ಕಿರುವುದು ಒಂದು ಸೌಭಾಗ್ಯ ಎಂದು ನಾನು ತಿಳಿಸಲು ಇಚ್ಛೆಪಡುತ್ತೇನೆ. ಎಲ್ಲ ಬೇಕರಿಯ ಪ್ರೊಪ್ರೈಟರು ಕೆಲಸಗಾರರನ್ನ ಅವರ ಮಕ್ಕಳಂತೆ ನೋಡಿಕೊಂಡರೆ ಅವರಿಗೂ ಬಹಳ ಆನಂದ, ನಿಮಗೂ ಬಹಳ ಆನಂದ ಎಂದು ಹೇಳುವುದರಲ್ಲಿ ಎರಡು ಮಾತಿಲ್ಲ. ಧನ್ಯವಾದ. ಅಶೋಕ್ ದಂಪತಿಗಳು. ನಾನು ಬಹಳ ವರ್ಷಗಳಿಂದ ಇವರ ಜೊತೆಯಲ್ಲೇ ಚೆನ್ನೈ ಬೇಕರಿಯಲ್ಲಿ ಇದ್ದೇನೆ. ಧನ್ಯವಾದ. ನಾವು ಶಬರಿಮಲೆಗೆ ಹೋಗುವುದಕ್ಕೆ ಅವರ ಪೂರ್ಣ ಆಶೀರ್ವಾದವನ್ನ ಮಾಡಿ ಎಲ್ಲರಿಗೂ ಸಿಹಿಯನ್ನ ಹಂಚಿ ಆನಂದಪಟ್ಟರು. ಇಂಥ ಗುರುಗಳಿಗೆ, ದಂಪತಿಗಳಿಗೆ ನಮ್ಮ ಅನಂತ ಧನ್ಯವಾದಗಳನ್ನು ನಾವು ತಿಳಿಸುತ್ತೇವೆ. ವೀಕ್ಷಕರಿಗೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲಾ ಕಾಮೇನಹಳ್ಳಿ ರಾಜಗೋಪಾಲ ಅಯ್ಯಂಗಾರ್ ಅವರ ವಿಡಿಯೋವನ್ನು ಹಾಕಿದ್ದೇವೆ. ಅವರು ಕೆಲವು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಬಹಳ ಆನಂದ ಪಡಿಸಿದ್ದಾರೆ ಮತ್ತು ತಮ್ಮ ಶಿಷ್ಯನಿಗೆ ಗೌರವಪೂರ್ವಕವಾಗಿ ಬೀಳ್ಕೊಡೆ ಮಾಡುವಾಗ ಅವರು ಅವನಿಗೆ ತುಂಬಾ ಆನಂದದಿಂದ ಆಶೀರ್ವಾದ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಸಿಹಿಯನ್ನು ಹಂಚಿ ಆನಂದಪಟ್ಟ ಸಮಯವನ್ನ ನಾವು ನೋಡಿದ್ದೇವೆ. ಇವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ರಾಜಗೋಪಾಲ ಅಯ್ಯಂಗಾರ್ ಅವರು ಮಾಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ನೀವು ನೋಡಲೇಬೇಕು ಎಂಬ ಆಸೆ ಇದ್ದರೆ ಹಾಸನ ಜಿಲ್ಲಾ ಬಯಲಹಳ್ಳಿಯಲ್ಲಿ ಇದೇ ಜನವರಿ 13ನೇ ತಾರೀಕು 14ನೇ ತಾರೀಕು ಬ್ರಹ್ಮರಥೋತ್ಸವ ನಡೆಯುತ್ತದೆ. ಬ್ರಹ್ಮರಥೋತ್ಸವದ ಮಾರನೇ ದಿವಸ ಇವರು ತ್ಯಾಗರಾಜರ ಕೀರ್ತನೆಯನ್ನು ನಡೆಸುತ್ತಾರೆ. ತಾವು ಬಂದು ಅಲ್ಲೇ ಖುದ್ದಾಗಿ ವೀಕ್ಷಿಸಿ ಆನಂದ ಪಡಬಹುದು ಎಂದು ನಾವು ತಿಳಿಸುತ್ತೇವೆ. ಬನ್ನಿ, ಆನಂದ ಪಡೋಣ. ಧನ್ಯವಾದಗಳು. ಯೂಟ್ಯೂಬ್ ಮಾಮಾ ಹುಲಿಕಲ್.